ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟಿದ್ದಾರೆ. ಅಡ್ಡ ಮತದಾನ ವಿಜಯೇಂದ್ರ ಧರ್ಮಸ್ಥಳ ಭೇಟಿ ನೀಡಿರುವಂತಹ ವಿಚಾರ. ಅಡ್ಡ ಮತದಾನ ಮಾಡಿದವರನ್ನ ಗುರುತಿಸೋದು ಕಷ್ಟ, ಗೌಪ್ಯ ಮತದಾನವಾಗಿರೋದ್ರಿಂದ ಕಂಡುಹಿಡಿಯೋದಕ್ಕೆ ಕಷ್ಟ ಆಗತ್ತೆ, ಹಾಗಂತ ಆಣೆ ಪ್ರಮಾಣ ಮಾಡಿ ಅಂತ ಅಧ್ಯಕ್ಷರು ಹೇಳಿರೋದು ಸರಿಯಲ್ಲ. ಅಡ್ಡ ಮತದಾನ ಅನ್ನೋದು ಎಲ್ಲ ರಾಜ್ಯ ಕೇಂದ್ರದಲ್ಲೂ ಕೂಡ ನಡೆದಿದೆ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಅಡ್ಡ ಮತದಾನದ ವಿಚಾರವನ್ನ ಇಲ್ಲಿ ಇದೇ ರೀತಿಯಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇಂಥ ಶಾಸಕರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಗುರುತಿಸೋದಕ್ಕೆ ಕಷ್ಟ ಆಗತ್ತೆ, ಗೌಪ್ಯ ಮತದಾನ ಆಗಿರೋದ್ರಿಂದ ಇವರೇ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ, ಹಾಗಂತ ಆಣೆ ಪ್ರಮಾಣವನ್ನು ಮಾಡಿ ಅಂತ ಅಧ್ಯಕ್ಷರು ಏನು ಹೇಳಿದ್ರು, ಮೊದಲು ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳೋಣ ಅಂತ ಡಿಸ್ಕಸ್ ಮಾಡಿರೋದು ಕೂಡ ಪ್ರಾಪರ್ ವೇ ಅಲ್ಲ, ಸರಿಯಾದ ರೀತಿ ಅಲ್ಲ. ಅದು ಅಡ್ಡ ಮತದಾನ ಅನ್ನೋದು ಎಲ್ಲ ಕಡೆಯೂ ಕೂಡ ನಡೆಯುತ್ತೆ, ಎಲ್ಲ ರಾಜ್ಯ ಕೇಂದ್ರದಲ್ಲೂ ಕೂಡ ನಡೆದಿದೆ ಅನ್ನುವಂಥ ವಿಚಾರವನ್ನ ಅಡ್ಡ ಮತದಾನ ವಿಜಯೇಂದ್ರ ಧರ್ಮಸ್ಥಳ ಭೇಟಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದೀಗ ರಿಪೋರ್ಟ್ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗಿದೆ. ಆ ರಿಪೋರ್ಟ್ ಸಬ್ಮಿಟ್ ಮಾಡಿದ ನಂತರದಲ್ಲಿ ಆ ರಿಪೋರ್ಟ್ ಹೈಕಮಾಂಡ್ಗೆ ಹೋಗಿ ತಲುಪತ್ತೆ. ಅದಾದ ನಂತರ ಯಾವ ರೀತಿಯಾದಂತಹ ಕ್ರಮವನ್ನ ನಾಯಕರು ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ.